চলো নিজ নিকেতনে। সংসার বিদেশে বিদেশির বেশে ভ্রম কেন অকারণে। মন চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ 108. ಹಿಂದಿನ ಧ್ವನಿಯ ದುನುಕಿನಲ್ಲಿ ನರೇಂದ್ರ ಶ್ರೀರಾಮಕೃಷ್ಣರ ಬಳಿಗೆ ಹೋಗಿ ನನಗೆ ನಿರ್ವಿಕಲ್ಪ ಸಮಾಧಿ ಸ್ಥಿತಿಯನ್ನ ಕೊಡಿಸ್ಬೇಕು ಅಂತ ಕೇಳಿಕೊಂಡಾಗ ಶ್ರೀರಾಮಕೃಷ್ಣರು ನರೇಂದ್ರನನ್ನ ಉದ್ದೇಶಿಸಿ ಛೀಮಾರಿ ಹಾಕಿದ್ದನ್ನ ಗಮನಿಸಿದ್ವಿ. ಠಾಕೂರ್ ಹೇಳ್ತಾರೆ, ನೀನೊಬ್ಬ ಬೆಳೆದು ದೊಡ್ಡ ಆಲದ ಮರದ ಹಾಗೆ ಎಲ್ಲರಿಗೂ ಆಶ್ರಯ ಕೊಡ್ತೀಯ ಅಂತಂದ್ರೆ ನೀನೊಬ್ಬ ತೃಣಮಾತ್ರನಾಗಿ ನಿನ್ನ ಸ್ವಂತ ಸುಖಕ್ಕಾಗಿ ನಿರ್ವಿಕಲ್ಪ ಸಮಾಧಿಯನ್ನ ಕೇಳ್ತಿದ್ಯಲ್ಲ ಅಂತ ಬೈದಿದ್ದನ್ನ ಗಮನಿಸಿದ್ವಿ. ಇಷ್ಟಾದ್ರೂ ನರೇಂದ್ರನಿಗೆ ಮಾತ್ರ ಆ ಉತ್ತರ ಪೂರ್ತಿ ಒಪ್ಪಿಗೆ ಆಗಿಲ್ಲದನ್ನು ಕೂಡ ಗಮನಿಸಿದ್ವಿ. ಈಗ ಅದರ ಮುಂದುವರೆದ ಭಾಗ. ಏನೇ ಹೇಳಿದ್ರೂ ನರೇಂದ್ರನ್ಗೆ ಶ್ರೀರಾಮಕೃಷ್ಣರು ಹೇಳಿದಂಥದ್ದು ಒಪ್ಪಿಗೆ ಆಗಿಲ್ಲ. ಇದಾಗಿ ಕೆಲವು ದಿನಗಳಾಗಿರ್ಬೋದು. ಒಂದು ಮಧ್ಯಾಹ್ನ ಅವರು ಎಂದಿನ ಹಾಗೆ ಮಲಗಿರೋ ಸ್ಥಿತಿಯಲ್ಲೇ ಧ್ಯಾನಮಗ್ನನಾಗಿದ್ರು. ಆಗ ಅವನಿಗೆ ಅತ್ಯಂತ ಅನಿರೀಕ್ಷಿತವಾದಂತಹ ಒಂದು ಅನಿರ್ವಚನೀಯ ಅನುಭವ ಆಯಿತು. ಮೊದಲು ಅವನು ತನ್ನ ತಲೆಯ ಹಿಂಭಾಗದಲ್ಲಿ ಉಜ್ವಲವಾದ ಜ್ಯೋತಿಯನ್ನ ಕಂಡ. ತಕ್ಷಣವೇ ಅವನನ್ನ ಬೌದ್ಧಿಕ ಪ್ರಪಂಚಕ್ಕೆ ಬಂಧಿಸಿದ್ದಂತಹ ಕಟ್ಟುಗಳೆಲ್ಲ ಹರಿದು ಹೋದ ಹಾಗಾಯಿತು. ಅವನ ಮನಸ್ಸು ಅತ್ಯುನ್ನತ ಸ್ಥಿತಿಗೆ ಏರ್ತು. ಆ ಅನುಭವವನ್ನ ಅವನಿಂದಲೇ ಕೇಳಿ ತಿಳ್ಕೊಂಡಂತಹ ಗೆಳೆಯ ಶರತ್ಚಂದ್ರ ಮುಂದೆ ಅದನ್ನ ಈ ರೀತಿಯಾಗಿ ಬಣ್ಣಿಸ್ತಾನೆ. ನರೇಂದ್ರನ ಆತ್ಮ ಪ್ರಚಂಡ ಭಾವಾವೇಶದ ಬಿರುಗಾಳಿಗೆ ಸಿಕ್ಕೊಂಡಿತ್ತು ಅಂದು. ಅಲ್ಲಿಂದ ಅದು ಒಂದು ವಿಧವಾದಂತಹ ದಿಗ್ಭ್ರಮೆಯ ದಿವ್ಯ ಅವಸ್ಥೆಯನ್ನು ಮುಟ್ಟುಬಿಡ್ತು. ಆ ಅವಸ್ಥೆಯಲ್ಲಿ ಎಲ್ಲ ನಾಮರೂಪಗಳು ಭಾವನೆಗಳು ತನ್ನ ಮನಸ್ಸಿನಿಂದ ಕಳಚಿ ಬೀಳ್ತಿರೋ ಹಾಗೆ ನರೇಂದ್ರನಿಗೆ ಭಾಸವಾಯಿತು. ನಂತರ ಅವನ ಆತ್ಮ ಈ ಸ್ಥಿತಿಯನ್ನ ಏರಿ ಅದೆಲ್ಲದನ್ನ ಮೇಲೇರಿ ಅತಿ ಆನಂದದ ಹಂತವೊಂದನ್ನ ತಲುಪಿತು. ಆಗ ಅವನಿಗೆ ತನ್ನ ಸಂಪೂರ್ಣ ವ್ಯಕ್ತಿತ್ವವೇ ದಿವ್ಯತೆಯ ದೀಪ್ತಿಯಿಂದ ತುಂಬಿ ಹೋಗಿರುವಂತಹ ಅನುಭವ ಆಯಿತು. ಕಡೆಗೆ ಆ ವ್ಯಕ್ತಿತ್ವವೂ ಕರಗೋಯ್ತು, ದಿವ್ಯತೆಯೊಂದೇ ಉಳ್ಕೊಳ್ತು. ಈ ಎಲ್ಲ ಅನುಭವಗಳ ಪರಾಕಾಷ್ಠೆ ಅನ್ನೋ ಹಾಗೆ ಅವನ ಆತ್ಮ ಒಂದು ಮಹಾಜ್ಯೋತಿಯ ರೂಪದಿಂದ ಆ ಉತ್ಕಟ ಆನಂದದ ಸ್ಥಿತಿಯನ್ನ ಆಕ್ರಮಿಸಿ ಅನಂತ ಶಾಂತತೆ ಹಾಗೂ ನೀರವತೆಯನ್ನ ಪ್ರವೇಶಿಸಿತು. ಶ್ರೀರಾಮಕೃಷ್ಣರ ಇಚ್ಛಾ ಮಾತ್ರದಿಂದ ನರೇಂದ್ರ ಇಂತಹ ಅತ್ಯಪೂರ್ವ ನಿರ್ವಿಕಲ್ಪ ಸಮಾಧಿಯ ಅನುಭವವನ್ನು ಹೊಂದಿದ. ಅಷ್ಟೇ ಅಲ್ಲದೆ ಬೇರೆಯ ಲೋಕದಲ್ಲಿ ಈಗ ಅತ್ಯಂತ ಸಂತೋಷದಿಂದ ನರೇಂದ್ರ ವಿಹರಿಸುತ್ತಿದ್ದಾನೆ. ಆದರೆ ಬೇರೆಯವರಿಗೆ ಮಾತ್ರ ಅವನು ಅಂಗಾತ ಮಲಗಿದಾನೆ ಅನ್ನೋದು ಬಿಟ್ಟು ಮತ್ತೇನು ಗೊತ್ತಾಗ್ತಿಲ್ಲ. ಆ ಕೋಣೆಯಲ್ಲಿ ಹಿರಿಯ ಗೋಪಾಲ ಅವನೊಬ್ಬನೇ ಧ್ಯಾನ ನಿರತನಾಗಿ ಕುಳಿತುಕೊಂಡಿದ್ದ. ಉಳಿದವರೆಲ್ಲ ಅಲ್ಲಿ ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಬಹಳ ಹೊತ್ತಾಯ್ತು. ಬಹಳ ಹೊತ್ತಿನ ಮೇಲೆ ಈಗ ಶ್ರೀರಾಮಕೃಷ್ಣರ ಸಂಕಲ್ಪದಿಂದ ಮತ್ತೆ ನರೇಂದ್ರ ಪ್ರಜ್ಞೆಯ ಕೆಳಸ್ತರಕ್ಕೆ ಇಳಿದು ಬರ್ತಾ ಇದ್ದಾನೆ. ಸ್ವಲ್ಪ ಎಚ್ಚರಗೊಂಡ ನರೇಂದ್ರ ನಿಧಾನವಾಗಿ ಕಣ್ತೆರೆದು ನೋಡ್ತಾನೆ. ಇಂದ್ರಿಯ ಪ್ರಪಂಚಕ್ಕೆ ಹೊಂದ್ಕೊಳ್ಳೋ ಪ್ರಯತ್ನ ಮಾಡ್ದ. ಆದ್ರೆ ನರೇಂದ್ರನಿಗೆ ತನ್ನ ಮುಖದ ಅಸ್ತಿತ್ವ ಮಾತ್ರ ಗೊತ್ತಾಗ್ತಾ ಇದೆ. ಇತರ ಅವಯವಗಳ ಮೇಲೆ ಪ್ರಜ್ಞೆ ಮರಳು ಬಂದಿಲ್ಲ. ಅದಂತಹ ಭಯಂಕರ ಸ್ಥಿತಿ. ಸ್ವಲ್ಪ ದೂರದಲ್ಲೇ ಕುಳಿತುಕೊಂಡಿದ್ದಂತಹ ಹಿರಿಯ ಗೋಪಾಲ ಅವನನ್ನ ಕಂಡು ಅವನು ಜೋರಾಗಿ ಕೂಗಿಕೊಳ್ಳುವಂತ ಪ್ರಯತ್ನ ಮಾಡ್ದ. ಓ ಗೋಪಾಲ್ದ, ನನ್ನ ದೇಹ ಎಲ್ಲಿ ಅಂತ. ಆದ್ರೆ ಆ ಸ್ವರ ಗುಹೆಯ ಒಳಗಿಂದ ಬಂದ ಹಾಗೆ ಕ್ಷೀಣವಾಗ್ಬಿಡ್ತು. ಗೋಪಾಲನಿಗೆ ಆಶ್ಚರ್ಯ ಆಯಿತು. ಆತ ತಕ್ಷಣ ಎದ್ದು ಬಂದು ಹೇಳ್ತಾನೆ, ಓ ನರೇನ್, ಇಲ್ಲೇ ಇದೆಯಲ್ಲ ಅಂತ ಗಟ್ಟಿಯಾಗಿ ಹೇಳ್ತಾ ಅವನ ಮೈ ಮುಟ್ಟಿ ನೋಡ್ತಾನೆ. ಅದು ಮರದ ಕೊರಡಿನ ಹಾಗಾಗ್ಬಿಟ್ಟಿದೆ. ಒಂದೆರಡು ಬಾರಿ ಮಾತನಾಡದಂತಹ ನರೇಂದ್ರ ಮತ್ತೆ ಪ್ರಜ್ಞೆಯನ್ನ ಕಳ್ಕೊಂಡ್ಬಿಟ್ಟ. ಗೋಪಾಲ ಕಂಗಾಲಾದ. ಬೇಗ ಬನ್ನಿ, ನರೇಂದ್ರನ್ಗೇನೋ ಆಗ್ಬಿಟ್ಟಿದೆ ಅಂತ ಕೂಗ್ಕೊಂಡ. ಗುರುಭಾಯಿಗಳೆಲ್ಲ ಓಡೋಡು ಬಂದ್ರು. ನರೇಂದ್ರ ನೋಡಿದ್ರೆ ನಿಶ್ಶೇಷಿತನಾಗಿ ಬಿದ್ದುಬಿಟ್ಟಿದ್ದಾನೆ. ಉಸಿರಾಟನೂ ಇಲ್ಲ, ಅಂಗಾಂಗಗಳ ಮೇಲೆ ನಿಯಂತ್ರಣವೂ ಇಲ್ಲ. ಎಲ್ಲೋ ಕುಟುಕು ಜೀವ ಮಾತ್ರ ಇದ್ದ ಹಾಗೆ ಎಲ್ರಿಗೂ ಭಾಸವಾಗ್ತಿದೆ.
ಆ ಅವಸ್ಥೆಯನ್ನ ನೋಡಿ ಎಲ್ಲರೂ ಭಯವಿಹ್ವಲರಾಗ್ಬಿಟ್ರು. ಕೆಲವರು ಅವನ ಕೈಕಾಳಗಳನ್ನ ತಿಕ್ಕಿದ್ರು. ಕೃತಕ ಉಸಿರಾಟದ ಪ್ರಯೋಗದ ಮೂಲಕ ಶರೀರವನ್ನ ಚೇತನಗೊಳಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಏನು ಪ್ರಯೋಜನ ಇಲ್ಲ. ಆತಂಕ ಮೀರ್ತು. ಈಗ ಹೇಳ್ತಾರೆ, ನನಗೆ ಯಾಕೋ ಭಯವಾಗ್ತಿದೆ ಅಂತ ಒಬ್ಬ ಪಿಸು ಕೊಡ್ತ. ಇನ್ನೊಬ್ಬ ಹೇಳ್ತಾನೆ, ಬನ್ನಿ ಬನ್ನಿ ಈ ವಿಷಯವನ್ನ ಠಾಕೂರರ್ಗೆ ಹೇಳೋಣ. ತಕ್ಷಣ ಒಂದಿಬ್ಬರನ್ನ ಬಿಟ್ಟು ಉಳಿದವರೆಲ್ಲ ಮೇಲಕ್ಕೆ ಹೋದ್ರು. ಮೇಲಕ್ಕೆ ಅಂದ್ರೆ ಮಹಡಿಗೆ ಹೋದ್ರು. ಅಲ್ಲಿ ಹೋಗಿ ನೋಡ್ತಾರೆ, ಶ್ರೀರಾಮಕೃಷ್ಣರು ತಮಗೆಲ್ಲವೂ ಎಲ್ಲ ವಿಷಯವೂ ತಿಳಿದಿದೆ ಅನ್ನೋ ಹಾಗೆ ಗಂಭೀರ ಮುಖಮುದ್ರೆಯನ್ನ ಧರಿಸಿ ಕುಳಿತುಕೊಂಡಿದ್ದಾರೆ. ಮುಂದಿನದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ.